ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು 8 ಗಂಟೆ ಇದೆ ನನ್ನ ಡೈಲಿ ಬ್ಲಾಗ್. ನಾನು ಏನು ಹೇಳ್ತಾ ಇದೆ ಏನೋ ಮಾಡ್ತಾ ಹೋಯ್ತು ಏನು ಹೇಳ್ತಿದೆ ಅಂತ. 8 ಗಂಟೆ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿ ಹೊರಟೆ ನಾನು ರೆಡಿ ಆಗಿದ್ದೀನಿ ಬಿಕಾಸ್ ಯೂನಿಫಾರ್ಮ್ ತೊಳೆಯೋಕೆ ಹಾಕಿತ್ತು. ಇನ್ನೊಂದು ಜೊತೆ ಇದೆ, ಅದು ಅಂಚು ಹೊಲಿಸೇ ಇಲ್ಲ, ಬ್ಲೌಸು ಕೂಡ ಹೊಲಿಸೇ ಇಲ್ಲ. ಅದಕ್ಕೆ ನಮ್ಮ ಅಮ್ಮಂದು ತುಂಬ ಓಲ್ಡ್ ಸ್ಯಾರಿ ಇದು ನೋಡಿ, ಈ ಥರ ಎಲ್ಲ ಫುಲ್ಲು ವರ್ಕ್ ಇದೆ. ಇದಕ್ಕೆ ತುಂಬ ಹಳೆ ಸೀರೆ ಬ್ಲೌಸ್ ಆಗ್ತಾ ಇತ್ತು. ನಮ್ಮ ಅಮ್ಮ ಮೊನ್ನೆ ಬೀರ್ ಕ್ಲೀನ್ ಮಾಡಿದಾಗ ಎತ್ತಿಟ್ಟಿದ್ರು, ಈ ಬ್ಲೌಸ್ ನಿನ್ಗೆ ಆಗುತ್ತೆ ಅಂತೇಳಿ ಒಂದು 2 ಸೀರೆ 3 ಸೀರೆ ಎತ್ತಿಟ್ಟಿದ್ರು. ಆರೆಂಜ್ ಕಲರು ನನ್ನ ಫೇವ್ರೇಟ್ ಅಂತ ಕೂಡ ಹೇಳಬಹುದು. ರೀಸೆಂಟಾಗಿ ಇದೊಂದು ಸ್ವೆಟ್ರ್ ಹಾಕಿದ್ದೀನಿ. ಇವಾಗ ಚಳಿ ವಾತಾವರಣ ಸರಿ ಇಲ್ಲ ಅಲ್ವಾ, ಹಾಗಾಗಿ ಸ್ವೆಟ್ರನ್ನ ವೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಡ್ಯೂಟಿಗೆ ಹೊರಟೆ. ನನ್ನ ತಂಗಿ ನನಗೆ ತಂಗ್ಳಾನ ಆಯಿತು ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ಲು. ಕೃತುಗೆ ಅಮ್ಮ ಇವರಿಗೆ ಪುಳಿಯೋಗರೆ ಮಾಡ್ಕೊತಾ ಇದ್ದಾಳೆ. ಇವಾಗ ಹಾಯ್ ಮಾಡೆ. ಈಗ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಬರ್ತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡಿಬಿಡು ಓಕೆ ನೀಟಾಗಿ. ಬೇಗ ಅಂದರೆ ಇನ್ನೇನು 6 ಗಂಟೆ 6:30ಗೆ ಬರೋದು. ಸೊ ಬಾಯ್ ಗೈಸ್. ನನ್ನ ತಂಗಿ ಮಿಕ್ಕಿದ್ದು ವ್ಲಾಗ್ನ, ನನ್ನ ಡೈಲಿ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಳೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಾನು ನಿಮಗೆ ಸದ್ಯಕ್ಕೆ ಬಾಯ್ ಹೇಳ್ತಾ ಇದ್ದೀನಿ. ಆಮೇಲಿಂದ ಸಿಗೋಣ. ಹೇಳು ಕೃತಜ್ಞ. ಕೃತು ಬಾಯ್ ಮಾಡಿ ಹೋಗಲಿ ಎಲ್ರಿಗೂ. ಚಿನ್ನು ಬಾಯ್ ಮಾಡೆ. ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಅಮ್ಮ ಬರ್ತೀನಿ ಕಾಲಮ್ಮ. ನನಗೆ 2 ನಿಮಿಷದಿಂದ 8:30 ಬಸ್ ಮಿಸ್ ಆಗೋಯ್ತು. ಯಾವುದೋ ಒಂದು ಹುಡುಗ ಬರ್ತಾಯಿತ್ತು, ಬೈಕ್ ಅಡ್ಡೆ ಹಾಕ್ದೆ, ಬೈಕಲ್ಲಿ ಬಂದೆ. ಕೀರ್ತನ ಅವರು ಏನೋ ಕೆಲಸ ಆಯಿತು ಅಂದ್ಬಿಟ್ಟು ಇಲ್ಲ ಚುಂಚನಕಟ್ಟೆಗೆ ಬಂದಿದ್ರಂತೆ. ಅವರು ಆ ಬಸ್ ಕತ್ತಿದ್ರು. ಚುಂಚನಕಟ್ಟೆಯಿಂದ ಸಾಲಿಗ್ರಾಮಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ರಾಮನಾಥ್ಪುರ ಬಸ್ಸು. ಫೋನ್ ಮಾಡಿದ್ರು, ಇನ್ನು 2 ನಿಮಿಷದಿಂದ ಬಸ್ ಮಿಸ್ ಆಗೋಯ್ತು. ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಕೃತಿಗೆ ಚಿರೋಟಿ ಮತ್ತು ಪುಳಿಯೋಗರೆ ರೆಡಿ ಆಯಿತು. ಇವಾಗ ವಾಟರ್ ತುಂಬಿಸ್ಬಿಟ್ಟು ಅವಳನ್ನ ಕಳಿಸ್ಬೇಕು. ಅಯ್ಯಪ್ಪ ಗೋಳು. ಅವ್ರ ಅಮ್ಮ ಕೂತ್ಕೊಳ್ಳೋದು ಇದೇ ಮೂಲೆಯಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ. ನನಗೆ 5G ಸಿಗುತ್ತಲ್ಲಿ. ಅದೇ ಮೂಲೆಯಲ್ಲಿ ಅವಳು ಕೂತ್ಕೋತಾಳೆ. ಆ್ಯಕ್ಚುಲಿ 4G ಎಲ್ಲ ಕಡೆ ಸಿಗುತ್ತೆ, ಬಟ್ ಬೇಗ ಅಪ್ಲೋಡ್ ಆಗಬೇಕಂತ ಅವಳು ಕೂತ್ಕೋತಾಳೆ. ಅವಳು ಅಲ್ಲಿ ಕೂತಾಳೆ. ಬಾರೆ ಕೃತು. ಫೋನ್ ನೋಡೋದು ಅಭ್ಯಾಸಗಳೇ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಇಬ್ರಿಗೂ ಒಂಥರ ತಿಂಡಿ ಮಾಡಿ ತಿಂಡಿ ತಿಂದ್ಬಿಟ್ಟು ಇದು ಅವಳು ಫೇವ್ರೇಟ್ ಮೂಲೆ. ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ತಾವು ನೆಟ್ವರ್ಕ್ ಸಿಗುತ್ತೆ. ಅವ್ರ ಅಮ್ಮ ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಇದೇ ಮೂಲೆಯಲ್ಲಿ. ಆಯಿತು, ಇಷ್ಟು ಉದ್ದಕ್ಕೇನೆ ಎಷ್ಟು ಬುದ್ಧಿ ಕಲ್ತವಳು ನೋಡಿ. ಇರಮ್ಮ ಇಲ್ಲಿ ಜಿಪ್ಪುರನ ಕೂಡ ಕಳಿಸ್ತಿದ್ದಾರೆ ಸಾಲಿಗ್ರಾಮಕ್ಕೆ. ಕೃತು ಮನಸ್ಕೊಂಡೋಳ ಇಬ್ರು ಪೆನ್ಸಿಲ್ ಹಾಕೊಂಡು ಎಲ್ಲ ಬೈರಿ ಬುದ್ಧಿ ಹೇಳಿ. ನಾನು ಫೋನ್ ಮಾಡ್ತೀನಿ ಕೃತು. ಮೂತಿ ನೋಡಿ. ಯಾರು ಫ್ರೆಂಡ್ಸ್ ಕೃತು ಇವರು? ಗೊತ್ತಾ ಕೃತು? ಗೊತ್ತಾ? ಏನೋ ಮಾಡ್ತಿದ್ದಾರೆ ಮಕ್ಕಳು. ನಮ್ಮ ಕೃತು ಫುಲ್ ಮನ್ಸ್ಕೊಂಡು ಫೋನ ತೋರಿಸ್ಕೊಂಡು ಕೊಡ್ತೀನಿ. ನಮ್ಮ ಕೃತುನೂ ಹಾಕ್ಸ್ಕೊಂಡ್ಲು ಗೈಸ್ಕೋನ್. ನಂದು ಚೆನ್ನಾಗಿದೆ ಅಲ್ಲ? ಕಮೆಂಟ್ ಮಾಡಿ ಚೆನ್ನಾಗಿದೆ ಅನಿಸ್ತು. ನಾನೇ ಮೆಹಂದಿ ಬಿಟ್ಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ, ಎಲ್ಲ ನೋಡಿ ಬಿಟ್ಕೊಂಡೆ. ಕೃತು ಕೈ ತೋರ್ಸಮ್ಮ. ಮನಸ್ಕೊಂಡೈತೆ ಫ್ರೆಂಡ್ಸ್ ನಮ್ಮ ಕೃತು. ಹೇಳು ಹೇಳೆ. ಹಿಡ್ಕೊಂಡು ಸೇರಿಬಿಡ್ತೀನಿ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಯಪ್ಪ ಟಾರ್ಚರ್ ಕೊಡ್ತಾವಳೆ. ಇವ್ರ ಪೆನ್ಸಿಲ್ ಬೇಕಂತ ಇದ್ರು. ಏನು ಕೃತು? ಗೈಸ್ ಇವಾಗ ಹೊಸ ತೊಳೆಯೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಹಸು ತೊಳೆಯೋದಕ್ಕೆ ಸರ್ಪು ಪುಡಿ ಅರೇಂಜ್ ಮಾಡಿದ್ದೀನಿ. ಇವಾಗ ಹಸು ತೊಳಿಬೇಕು. ಫುಲ್ಲು ಹಿಂಗೆ ಅವತ್ತು ಜಸ್ಟ್ ಹಿಂಗಂತ ಸ್ನ್ಯಾಪ್ ಹಾಕ್ತೆ. ಹಿಂಗೆ ಅಂತಿದ್ದಂಗೆನೇ ಕೈಗೆಲ್ಲ ನೋಡಿಲಿ, ಕೈಗೆಲ್ಲ ಕೊಳೆ ಬಂತು. ಅದಕ್ಕೆ ಅಮ್ಮಂಗೆ ಬೈದೆ. ಸೊ ನೀರು ಬಂತಲ್ಲ ಅದಕ್ಕೋಸ್ಕರ ಹಸು ತೊಳೆಯೋಣ ಬನ್ನಿ. ನೀನು ಹೊಸ ತೊಳೆಯಕ್ಕೆ ಬಂದಿಲ್ಲ, ಗಂಜಿ ತೊಳೆಯಕ್ಕೆ ಬಂದಿದ್ದೀಯ ಕಣಮ್ಮ. ನನ್ಗೆ ಅರ್ಸ್ಬಿಟ್ಟಿಯ ಬಿಡು.
ಫ್ರೆಂಡ್ಸ್ ನಮ್ಮ ಕುರಿತು ಸವಾಸ. ಹೊಡಿಸಿ ಕಳಿಸು ಅಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡಿ ಫ್ರೆಂಡ್ಸ್, ನಂಗೆ ಹೊಡಿತಾವಳೆ ಕೃತಿ. ನಾನು ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ಕೃತಿ, ಹೆಂಗೂ ಬರ್ತಾಯಿದ್ದೀನಿ ಇವತ್ತು ಬುಕ್ಸ್ ಇಸ್ಕೊಳಕ್ಕೆ. ಬುಕ್ಸ್ ಇಸ್ಕೊಬಂದ ಕರ್ಕೊಬರ್ಬೇಕು, ಕರ್ಕೊಬಾರ್ದ ನೀನು? ಅಯ್ಯಪ್ಪ ಬಿಡೆ, ಯಾಕೆ ಗೈಸ್? ಕೃತುಗೆ ಕಾರ್ಮೆಂಟ್ ಕಳಿಸೋ ಟೈಮ್ ಆಯಿತು. ಚಪ್ಪಲಿ ಹಾಕೋ ಕೃತುನ. ಜಿಪ್ಪು ಕೃತುನ ಈ ಥರ ರೆಡಿ ಮಾಡಿದ್ದೀವಿ. ಎಲ್ಲ ಕೃತು ಒಂದ್ಸ್ತಿರ್ಗೆ ಪುಟಾಣಿ. ನಾನೇ ಕುಂಕುಮ ಇಕ್ಕದ ಅಭ್ಯಾಸ ಮಾಡಿದ್ದೀನಿ. ದೇವತೆನೇ ಮಗಳಾಗಿ. ನನಗೆ ಚಪ್ಪಲಿ ಏನಲ್ಲಿಗೆ? ಏನೇ ನನಗೆ ಚಪ್ಪಲಿ ಎತ್ತಕಮ್ಮ. ಐಬ್ರೋ ಮಾಡಿಕೊಡು. ನಿನ್ನ ನೋಡಮ್ಮ, ಐಬ್ರೋ ಮಾಡಿಕೊಡು ಅಂತವಳೆ. ಬೈ ಒಂದೊಂದು ದಿನನೂ ಒಂದೊಂದು ಟೈಮಿಂಗು ಬರ್ತಿದೆ ವ್ಯಾನು. ಕಂಪ್ಲೇಂಟ್ ಮಾಡಬೇಕು. ನಾನು ಕೂತು ನಿಂತು ಬಿಸಿಲಲ್ಲಿ ಸಾಕಾಗಿ ಹಿಂಗೆ ಇಲ್ಲಿ ಮನೆ ಮುಂದೆ ಛತ್ತಿ ಇದೆ, ಅಲ್ಲಿ ಬಂದು ಕೂತಿದ್ದೀವಿ. ಹೇಳು ಕೃತು, ಕಂಪ್ಲೇಂಟ್ ಮಾಡ್ತೀವಿ ಅಂತ ಏನು ಕೊಡ್ತಾರೆ? ಈ ರೀತಿ ದುಂಡು ಎಲ್ಲ ದುಂಡೆತ್ತು ಪುಳಿಯೋಗ್ರೆದೆಲ್ಲ ಒರೆಸ್ಕೊಂಡು ಎಲ್ಲಮ್ಮ ಏನಿದೆ. ಗೈಸ್, ಅವಳಿಗೆ ಐಬ್ರೋ ಪೆನ್ಸಿಲ್ ಹಚ್ಕೊಡ್ಬೇಕಂತ, ಇಲ್ಲಾಂದರೆ ಬರಲ್ವಂತೆ. ನೋಡಿ ಎಂಥ ಹಠ ಮಾಡ್ತಾವಳೆ. ಮಾಡ್ತೀನಿ ಅವಳಿಗೆ. ಅವ್ರ ಮಿಸ್ಸು ಫೋನ್ ಮಾಡ್ತೀನಿ, ಇಲ್ಲ ಸುಷ್ಮಂಗೆ ಫೋನ್ ಮಾಡಿದ್ರೆ ಸಾಕು. ಅಲ್ಲೇ ಇರು, ನಾನೇ ಹೋಯ್ತೀನಿ. ಅಲ್ಲಿ ನೋಡಲ್ಲ ಎಲ್ಲ ಕಾಯ್ತವ್ರೆ. ಐಬ್ರೋ ಪೆನ್ಸಿಲ್ ಹಾಕೊಳ್ದೆ ಬರಲ್ಲ ಅಂತ ಕೂತವಳೆ ಗೈಸ್. ಬಾಮ. ಇವಾಗ ಮೊಳಕೆ ಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ಇದು ಯಾವಾಗಲೂ ನನಗೆ ಮಾಡಿ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮಗೆ ಫೋನ್, ನಮ್ಮ ಅಮ್ಮಂಗೆ ಮಲ್ಗೈತೆ, ಹುಷಾರಿಲ್ಲ. ನಮ್ಮ ದೊಡ್ಡಮ್ಮಂಗೆ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಇದರಲ್ಲಿ ಮೊಳಕೆ ಕಾಳು ಕೂಗ್ಸಿದ್ದೀನಿ ವಿಷಲು. ಇವಾಗ ಸಾಂಬಾರು ಮಾಡಬೇಕು. ಹೊಸ ರೆಸಿಪಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಒಂದು ಸಲನೂ ಮಾಡಿಲ್ಲ ನಾನು. ತೋರಿಸ್ತೀನಿ ನೋಡಿ. ಹತ್ರ ಹೋಗ್ತಾಯಿದ್ದೀನಿ, ಗಂಗೂರು ಪಂಚಾಯತಿ ಹತ್ರ. ಸ್ವಲ್ಪ ಏನೋ ಕೆಲಸ ಆಯಿತು. ಟೈಮ್ 3:50 ನನ್ನ ಡ್ಯೂಟಿ ಟೈಮು ಇನ್ನೊಂದು 10 ಮಿನಿಟ್ಸ್ ಮುಗಿಯುತ್ತೆ. ಬಟ್ ನಾನು ಆನ್ ಡ್ಯೂಟಿಲೇ ಇದ್ದೀನಿ. ಅಲ್ಲಿ ಹೋದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಅದನ್ನೆಲ್ಲ ಸ್ವಲ್ಪ ಏನೋ ಬರೆಸ್ಕೋಬೇಕಿತ್ತು. ಇಲ್ಲಿ ನೋಡಿ, ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ದಾರೆ. ಅದನ್ನೆಲ್ಲ ಬರೆಸ್ಕೊಂಡು ಅಷ್ಟರಲ್ಲಿ ಟೈಮ್ ಆಗುತ್ತೆ. ಹತ್ತತ್ರ ಅರ್ಧ ಕಿಲೋಮೀಟ್ರ್, 3/4 ಕಿಲೋಮೀಟ್ರ್ ನಡ್ಕೊಬಂದಿದ್ದೀನಿ. ಬಸ್ ಸ್ಟ್ಯಾಂಡು ಇಲ್ಲಿಂದ ಅರ್ಧ ಕಿಲೋಮೀಟ್ರೇನೋ ಇದೆ. ನೀವು ನೋಡ್ತಿದ್ರೆ ಗೊತ್ತಿರ್ಬೋದು. ನಾನು ಡೇಟ್ ಬೇರೆ ಆಗ್ಬಿಟ್ಟಿದ್ದೀನಿ, ನಡೆಯೋಕ್ಕಾಯ್ತಾ ಇಲ್ಲ, ಸುಸ್ತು. ಏನೂ ಮಾಡೋಂಗಿಲ್ಲ ಗೈಸ್. ಎಲ್ಲ ಹತ್ರಕ್ಕೂ ನಡ್ಕೊಂಡೇ ಓಡಾಡಬೇಕು. ಅದರಲ್ಲೂ ನಿಜವಾಗ್ಲೂ ಸೀರೆ ಹಾಕ್ತಾ ಇರೋರು, ಸೀರೆ ಹಾಕಿದ್ರೆ ನಿಜವಾಗ್ಲೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆಲ್ಲ ಕಷ್ಟ ಇಂಥ ಟೈಮಲ್ಲಿ. ಸೊ ಇದು ಎಷ್ಟೊತ್ತಾಗುತ್ತೆ ಪಂಚಾಯತಿ ಹತ್ರ ನನಗೆ ಗೊತ್ತಿಲ್ಲ. ಮುಗಿಸ್ಕೊಂಡು ಗಂಗೂರು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ರಾಮನಾಥ್ಪುರ ಟು ಸಾಲಿಗ್ರಾಮ ಟು ಮುಂಟೂರು ಹೋಗಬೇಕು. ಎಷ್ಟು ಗಂಟೆ ಆಗುತ್ತೆ ನೋಡೋಣ ಬನ್ನಿ. ಐದೂವರೆ ಆಗಿದೆ. ನನ್ನ ಫೋನಲ್ಲಿ 1% ಚಾರ್ಜ್ ಇರೋದು. ಈಗ ತಂದರೆ ಬಸ್ ಬರ್ತಾಯಿದೆ 5:15. ಹೋಗೋಣ ಬನ್ನಿ. ತಂದ್ರೆಯಿಂದ ನೆನ್ನೆ ಥರ ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಗೈಸ್, ನನಗೆ ಎಲ್ಲೂ ನಿಂತ್ಕೊಂಡಾಗ ಬಂದರೆ ಕರೆಕ್ಟಾಗಿ ಈ ಬಸ್ ಸಿಗುತ್ತೆ. ಲಾಗ ಕಂಟಿನ್ಯೂ ಮಾಡಲಿಲ್ಲ, ಮಲ್ಕೊಬಿಟ್ಟೆ. 6:15 ಹೊಟ್ಟೆ ತುಂಬ ಊಟ ಮಾಡಿದೆ, ಹಸಿವೆ ಇರಲಿಲ್ಲ. ಊಟಕ್ಕೆ ನನಗೆ ಎಷ್ಟು ಎಬ್ಸಿದ್ರು ಗೊತ್ತಾ? 8:30. ಇನ್ನೂ ನಿದ್ದೆ ಬಂದು ಮಲಗಿರಲಿಲ್ಲ. ಬಟ್ ಊಟಕ್ಕೆ ಹೋಗಿಲ್ಲ, ಹೊಟ್ಟೆ ಹಸಿವಿರಲಿಲ್ಲ ಅಂತೇಳಿ. ಇವಾಗ 12 ಗಂಟೆ 10 ನಿಮಿಷ ಮಧ್ಯರಾತ್ರಿ ಊಟ ಮಾಡ್ತಾಯಿದ್ದೀನಿ.
ಉಪ್ಪು ಸಾಂಬಾರು ಮಾಡಿದರು. ಉಪ್ಪು ಸಾಂಬಾರು ರೈಸು, ಹಾಗೆ ಸೈಡಲ್ಲಿ ಚಕ್ಲಿ ಇಟ್ಕೊಂಡಿದ್ದೀನಿ. ಕೃತಜ್ಞ ನೋಡಿ ಯಾವ ಥರ ಮಲ್ಕೊಂಡವಳೆ ಅಂತ. ಮಧ್ಯರಾತ್ರಿಯೆಲ್ಲ ಯಾಕೆ ಕೊಡಾಡ್ತೀಯ ಅಂತ. ಸೊ ಸೇಫ್ಟಿಗೆ ಇದನ್ನ ಕೂಡ ಆ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನಾನು. ಸೊ ಊಟ ಮಾಡ್ತೀನಿ. ಜೋರಾಗಿ ಮಾತಾಡಿದ್ರೆ ನೋಡಿ. ಮೊನ್ನೆ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಸಾಂಬಾರು ಇದ್ದಿದ್ದು ತಪ್ಪಲೆ ಕೈ ಟಚ್ ಆಗಿ ಇಷ್ಟು ಉದ್ದ ಸುಟ್ಟೋಗ್ಬಿಟ್ಟೈತೆ ಕೈ. ಅದು ಮಾರ್ಕೋಗಕ್ಕೆ ಎಷ್ಟೋ 1 ವರ್ಷ ಬೇಕಿತ್ತು. ಇಲ್ಲಿ ಇದನ್ನು ಮಾಡಿಕೊಂಡೆ ನಾನು 5 ತಿಂಗಳಾಯಿತು, ಇನ್ನೂ ಮಾರ್ಕೋಗಿಲ್ಲ. ಇವಾಗಲೇ ಹೊಸ್ದಾಗಿ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಊಟ ಮಾಡ್ಬಿಟ್ಟು ಮಲ್ಕೋತೀನಿ. ಮಾತ್ರೆನೂ ಕೊಡ್ತಿಲ್ಲ, ಮಾತ್ರೆ ಬೇರೆ ಕುಡಿಬೇಕು. ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.